ಉಡುಪಿ ಜಿಲ್ಲೆಯಲ್ಲಿದೆ ರಾಜ್ಯದ ನಂಬರ್ 1 ಫ್ಯಾಷನ್ ಇನ್ಸ್ಟಿಟ್ಯೂಟ್. ಫಿಲ್ಮ್ ಇಂಡಸ್ಟ್ರೀಸ್ ಡಿಸೈನ್ಗೂ ಇಲ್ಲಿ ಸಿಗುತ್ತೆ ಸೂಪರ್ ಟ್ರೈನಿಂಗ್. ಈ ಸಂಸ್ಥೆಯಲ್ಲಿ ಕಲಿತವರಿಗೆ ಬೇರೆ ಕಡೆ ಜಾಬೇ ಬೇಡ. ಈ ಸಂಸ್ಥೆಯಲ್ಲಿ ಸಿಕ್ಕಿದ ಸರ್ಟಿಫಿಕೇಟ್ಗೆ ಸರ್ಕಾರದಿಂದ ಸಂಪೂರ್ಣ ಮಾನ್ಯತೆ. ಹಾಗಾದರೆ ಉಡುಪಿ ಜಿಲ್ಲೆಯ ಈ ಸ್ಪೆಷಲ್ ಸಂಸ್ಥೆ ಯಾವುದು? ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ. ನೀವು ನೋಡ್ತಾ ಇದ್ದೀರಾ ಸ್ವಯಂ ಟೈಮ್ಸ್. ನಾನು ವಸಂತ್ ಕುಮಾರ್. ಬಂಧುಗಳೇ ನೋಡಿ, ಇದು ಫ್ಯಾಷನ್ ಯುಗ. ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳು ಸಣ್ಣದಿಂದಲೇ ತಮ್ಮ ವಸ್ತ್ರ ಯಾವ ರೀತಿ ಇರಬೇಕು, ಯಾವ ರೀತಿ ಡಿಸೈನ್ ಇರಬೇಕು, ಅದು ಯಾವ ರೀತಿ ಅಂದ ಕಾಣಬೇಕು, ನಡೆದುಕೊಂಡು ಹೋಗುವಾಗ ನಮಗೂ ಖುಷಿ ಆಗಬೇಕು, ಇನ್ನೊಬ್ಬರಿಗೂ ಅದು ನೋಡುವವರಿಗೂ ಕೂಡ ಒಂದು ರೀತಿಯ ಗೌರವ ಬರಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ವಸ್ತ್ರ ಏನು ಫ್ಯಾಷನ್ ಇದೆ ಅದು ನಿರೂಪಿಸಲ್ಪಟ್ಟಿದೆ. ಈಗ ಕಾರ್ಕಳದಲ್ಲಿ ಈಗ ಕಳೆದ 5 ವರ್ಷಗಳಿಂದ ಒಂದು ಸುಮೇಧ ಹೇಳೋ ಒಂದು ಸಂಸ್ಥೆ ಒಂದಷ್ಟು ಮಕ್ಕಳಿಗೆ ಈ ವಿಚಾರದ ಬಗ್ಗೆ, ಅಂದರೆ ವಸ್ತ್ರ ಯಾವ ರೀತಿ ಅದನ್ನು ಸುಂದರವಾಗಿ ನಿರ್ಮಾಣ ಮಾಡಬೇಕು, ಫ್ಯಾಷನ್ ಯಾವ ರೀತಿ ರೂಪಿಸಬೇಕು ಹೇಳೋ ಒಂದು ಕಲ್ಪನೆ ಇಟ್ಕೊಂಡು ಸುಮೇಧ ಫ್ಯಾಷನ್ ಹೇಳುವ ಸಂಸ್ಥೆ ಆರಂಭಗೊಂಡಿದೆ. ಈ ಸಂಸ್ಥೆಯನ್ನು ಸಾಧನ ಅವರು ನಿಭಾಯಿಸಿಕೊಂಡು ಕಳೆದ 6 ವರ್ಷಗಳಿಂದ ಕೂಡ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡ್ತಾ ಬರ್ತಿದ್ದಾರೆ. ಅವರು ಯಾವ ರೀತಿ ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಮತ್ತು ಮಕ್ಕಳು ಇಲ್ಲಿ ಏನೆಲ್ಲ ಕಲಿಬೋದು, ವಿದ್ಯಾರ್ಥಿಗಳು ಯಾವ ರೀತಿ ಫ್ಯಾಷನನ್ನು ಕಲಿಬೋದು ಹೇಳುವ ಒಂದು ಮಾಹಿತಿಯನ್ನು ನಿಮ್ಮ ಸ್ವಯಂ ಟೈಮ್ಸ್ ನೀಡ್ತಾ ಇದೆ. ಇದು ಸ್ವಯಂ ಟೈಮ್ಸ್ ವಿಶೇಷ. ಸಾಧನ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೋಡಿ ಸಾಧನ ಅವರು, ಈಗ ಕಳೆದ 5 ವರ್ಷಗಳಿಂದ 6 ವರ್ಷಗಳಿಂದ 6 ವರ್ಷದಿಂದ ತಾವು ಕಾರ್ಕಳದಲ್ಲಿ ಈಗ ಸುಮೇಧ ಫ್ಯಾಷನ್ ಆರಂಭ ಮಾಡಿದ್ರಿ. ಈಗ ಒಂದು ಫ್ಯಾಷನ್ ಹೇಳಿದರೆ ಜನರಲ್ಲಿ ಒಂದಷ್ಟು ಇದು ಏನು ಕಲಿಸ್ತಾರೆ ಹೇಳೋ ಒಂದು ಗೊಂದಲ ಇರುತ್ತೆ. ಈಗ ತಾವು ಮಕ್ಕಳಿಗೆ ಯಾವ ರೀತಿಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಲಿಸ್ತಾ ಇದ್ದೀರಿ? ಅದು ನಿಜವಾದ ಒಂದು ಒಳ್ಳೆ ಕ್ವಶನ್ ಸರ್. ಯಾಕಂದರೆ ಫ್ಯಾಷನ್ ಡಿಸೈನಿಂಗ್ ಅನ್ನೋದು ಕೆಲವೊಂದು ಜನರಿಗೆ ಜಸ್ಟ್ ಫಾರ್ ಟೈಲರಿಂಗ್ ಅಂತ ಹೇಳ್ತಾರೆ. ಇನ್ನೊಬ್ರು ಏನೋ ಅಂದರೆ ಫ್ಯಾಷನ್ ಆಗಿ ನಮ್ಮ ಮಕ್ಕಳು ರೆಡಿ ಆಗಬೇಕು ಅಂತಾರೆ. ಅದು ಯಾವುದೂ ಅಲ್ಲ. ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಫ್ಯಾಷನ್ ಅನ್ನೋದು ಡ್ರೆಸ್ಸಿಗೆ ಫ್ಯಾಷನ್ ಆಗಿ ನಾವು ಕಲಿಸುವಂಥದ್ದು, ಡ್ರೆಸ್ನ ಫ್ಯಾಷನ್ ಆಗಿ ಪರಿವರ್ತನೆ ಮಾಡುವಂಥ ವಸ್ತ್ರ ವಿನ್ಯಾಸ ಒಂದು ಫ್ಯಾಷನ್ ಡಿಸೈನಿಂಗ್. ನಮ್ಮಲ್ಲಿ ಈಗ ಇಂಡೋ ವೆಸ್ಟರ್ನ್ ಆಗಿರ್ಬೋದು, ವೆಸ್ಟರ್ನ್ ಡ್ರೆಸ್ಗಳಾಗಿರ್ಬೋದು, ಅಥವಾ ಫ್ಯಾಷನ್ ಶೋಗೆ ಹೋಗುವಂತಹ ದೊಡ್ಡ ದೊಡ್ಡ ಮಾಡೆಲ್ಸ್, ಫಿಲ್ಮ್ ಇಂಡಸ್ಟ್ರಿ ಅವ್ರಿಗೆ ಆ ಡ್ರೆಸ್ಗಳನ್ನು ಹೊಲಿಯುವಂಥ ಬಗ್ಗೆ ಆ ಥರದ್ದೆಲ್ಲ ನಾವು ಕಲಿಸಿಕೊಡ್ತಾ ಇದ್ದೀವಿ. ಅದರಲ್ಲಿ ಮತ್ತೆ ವಿಶೇಷವಾಗಿ ಈಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತುಂಬ ಟ್ರೆಂಡಿಂಗ್ ಇರುವಂಥ ಕೋರ್ಸಸ್. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಹೇಗೆ ಮಾಡುವಂಥದ್ದು, ಮತ್ತೆ ಇಂಡೋ ವೆಸ್ಟರ್ನ್ ಥೀಮಲ್ಲಿ ಮಾಡಿ ಅದರ ನಂತರ ಕಂಪ್ಯೂಟರ್ಗೆ ಕನ್ವರ್ಟ್ ಮಾಡೋದು ಹೇಗೆ, ಮತ್ತೆ ಫ್ಯಾಷನ್ ಕ್ಯಾಡ್ಗಳು, ಕಂಪ್ಯೂಟರೈಸ್ಡ್ ಫ್ಯಾಷನ್ ಕ್ಯಾಡ್ಗಳು, ಅದನ್ನೆಲ್ಲ ನಾವು ಕಳಿಸ್ತಾ ಹೋಗ್ತಾ ಇದ್ದೀವಿ. ಅಂದರೆ ಫಿಲಿಂ ಇಂಡಸ್ಟ್ರಿಗೆ ಬೇಕಾಗಿರುವಂತಹ ವಸ್ತ್ರ ವಿನ್ಯಾಸ ಹೇಗಿರಬೇಕು, ಮತ್ತೆ ರೆಗ್ಯುಲರ್ ವೇರ್ ನಾವು ಅಫಿಷಿಯಲಿ ಬಳಸುವಂತ ವಸ್ತ್ರ ವಿನ್ಯಾಸ ಹೇಗಿರಬೇಕು, ಅದನ್ನೆಲ್ಲ ನಾವು ಇಲ್ಲಿ ನಮ್ಮ ಸುಮೇಧ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಇಂದ ಕೊಡ್ತಾ ಇದ್ದೀವಿ. ಒಂದು ವಿಶೇಷತೆ ಏನಂದ್ರೆ, ಒಂದು ಫ್ಯಾಷನ್ ಇಲಿಸ್ಟ್ರೇಷನ್, ಒಂದು ಮಹಿಳೆಗೆ ಏನಾದರೂ ಒಂದು ಡ್ರೆಸ್ ಡಿಸೈನ್ ಬೇಕು, ಅವ್ರಿಗೆ ಅಪ್ಡೇಟ್ ಮುಂದಿನ ಈಗ ಇದು 24ನೇ ಇಸ್ವಿ, ನೆಕ್ಸ್ಟ್ 25ನೇ ಇಸ್ವಿಯಲ್ಲಿ ಹೇಗೆ ಡ್ರೆಸ್ ಬಂದಿದೆ ಅಡ್ವಾನ್ಸ್ ಡಿಸೈನ್ ನಾವು ಪ್ರಿಪೇರ್ ಮಾಡುವಂಥದ್ದು. ಸುಮಾರು ಆ ಡ್ರೆಸ್ ಡಿಸೈನ್ ಅಲ್ಲಿ ಏನೆಲ್ಲ ನಾವು ಇನ್ಕ್ಲೂಡಿಂಗ್ ಎಂಬ್ರಾಯ್ಡ್ರಿನ ಹಾಕಿರ್ಬೋದು, ಪೇಂಟಿಂಗ್ ಹಾಕಿರ್ಬೋದು. ಈಗಂತೂ ಪೇಂಟಿಂಗ್ ವಿತ್ ಎಂಬ್ರಾಯ್ಡ್ರಿ ತುಂಬಾ ಫ್ಯಾಷನ್ ಆಗಿದೆ. ಒಂದು ಡ್ರೆಸ್ ಡಿಸೈನ್ ಮಾಡಿದ್ರೆ ಒಂದು ಸಾರಿಗೆ, ಈಗ ನಾವು ಅಮೆರಿಕಕ್ಕೆ ನಾವು ಇಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಮೆರಿಕಕ್ಕೆ ಕಳಿಸ್ತಾ ಇದ್ದೀವಿ ಒಂದು ಸಾರಿ ಡಿಸೈನ್ ಅಂತಂದ್ರೆ, ಆ ಸಾರಿಗೆ ಎಷ್ಟು ತುಂಬಾ ಕೊಡುಗೆ ಇದೆ. ಅಂದ್ರೆ ಅದಕ್ಕೆ ತಕ್ಕಂತ ಬೆಲೆ ಸಹ ಇದೆ. ಒಂದು ಸಾರಿಗೆ ನಾವು ಖರ್ಚು ಮಾಡುವಂತ ಬೆಲೆ ಪೇಂಟಿಂಗಿನ ಒಂದು 500 ಅಲ್ಲಿ ಖರ್ಚು ಮಾಡ್ತೀವಿ, 20,000 ಸಹ ಅರ್ನ್ ಮಾಡ್ತಿದೀವಿ. ಸೊ ಆ ಥರ ಅಪ್ಡೇಟ್ ಇರುವಂತಹ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಕಲಿಸ್ತಾ ಇದ್ದೀವಿ. ಮತ್ತೆ ಇದರಲ್ಲಿ ಬಂದು ಯಂಗ್ಸ್ಟರ್ಸ್ಗೆ ವಿದ್ಯಾರ್ಥಿಗಳಿಗೆ ಬೇರೆ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಅಂತ, ಅವರಿಗೆ ನಾನು ಆಗಲೇ ಹೇಳಿದೆ ನಿಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಮತ್ತೆ ಎಂಬ್ರಾಯ್ಡ್ರಿ ಡಿಸೈನ್ ಪ್ಲಸ್
ವಿಶೇಷವಾಗಿ ಮದುವೆ ಸಮಾರಂಭಗಳಿಗೆ ಅಡ್ವಾನ್ಸ್ ಇರುವಂತಹ ಡಿಸೈನ್ಗಳನ್ನು ಸಹ ನಾವು ಕಲಿಸ್ತಾ ಇದ್ದೀವಿ. ಸೊ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಎಲ್ಲೋ ಟೈಲರಿಂಗ್ ಕಲಿಸ್ ಬಂದಿರ್ತಾರೆ, ಅವರಿಗೆ ಏನಂತಂದ್ರೆ ಹೊಸದಾಗಿರುವಂತ ಡಿಸೈನ್, ಈಗಿನ ಮಟ್ಟಿಗೆ ನಿಮ್ಗೆ ಗೊತ್ತಿರ್ಬೋದು ನಾರ್ಮಲ್ ಬ್ಲೌಸ್ಗಳು ಯಾರು ಹೊಲಿಸಲ್ಲ. ಒಂದು ಬ್ಲೌಸಿನ ಕಾಸ್ಟ್ ಬಂದು ಮೊದಲೆಲ್ಲ 300 ರುಪೀಸ್ಗೆ ಹೊಲಿಸ್ತಿದ್ರು, ಈಗ ಅದೇ 3000 ರುಪೀಸ್ಗೆ ಒಂದು ಬ್ಲೌಸ್ ಕಾಸ್ಟ್ ಆಗಿದೆ. ಸೊ ಆ ಬ್ಲೌಸ್ಗಳನ್ನ ಹೇಗ್ ಮಾಡೋದು ಅಂತ ಹೇಳಿ ಎಷ್ಟೋ ಜನ ಪಾಪ ಮಹಿಳೆಯರು ನಮ್ಮಲ್ಲಿ ಬಂದು 3 ಮಂತ್ 6 ಮಂತ್ ಕೋರ್ಸಸ್ ನ ಮಾಡಿ ಒಂದು ದೊಡ್ಡ ಬುಟಿಕ್ ಹಾಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಸುಮಾರು ನಮ್ಮಲ್ಲಿ ಇಲ್ಲಿ ಕಲ್ತೋದ ಮಕ್ಕಳು ಸಹ 1 ಇಯರ್ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗಿಗೆ ಈಗ ಪ್ರತಿ ವರ್ಷಕ್ಕೆ 300 ಕ್ಯಾಂಡಿಡೇಟ್ ಇದ್ರೂ ಜಾಬ್ ಪ್ಲೇಸ್ಮೆಂಟ್ ಮಾಡಿಕೊಡ್ತಿದ್ದಾರೆ. ಬೆಂಗಳೂರು ಮತ್ತೆ ಮೈಸೂರು, ಹೈದರಾಬಾದ್, ಚೆನ್ನೈ ಈ ಎಲ್ಲ ಫ್ಯಾಷನ್ ಟೆಕ್ನಾಲಜಿ ನಮ್ಮಲ್ಲಿ ಆಗಿರುವಂತಹ ಫ್ಯಾಷನ್ ಟೆಕ್ನಾಲಜಿ ಅವರಿಗೆ ಪ್ಲೇಸ್ಮೆಂಟ್ ಮಾಡಿಕೊಡ್ತಿದ್ದಾರೆ. ಪ್ರತಿ ವರ್ಷಕ್ಕೆ ಹೋದಂತ ಮಕ್ಕಳಿಗೂ ಸಹ ನಮ್ಮಲ್ಲಿ ವಿಶೇಷತೆ ಏನಂದ್ರೆ ಸುಮೇಧ ಫ್ಯಾಷನ್ ಇನ್ಸ್ಟಿಟ್ಯೂಟ್ಗೆ ಹೋದ ತಕ್ಷಣ ಇಂಟರ್ವ್ಯೂ ಅಲ್ಲಿ ಪಾಸ್ ಮಾಡಿ ಜಾಬ್ ತೆಗಿಸಿ ಕೊಡ್ತಿದ್ದಾರೆ. ಈಗ ಮೊನ್ನೆ ರೀಸೆಂಟ್ ಆಗಿ ಹೋದ ವರ್ಷದ ಕಳೆದ ಮಕ್ಕಳು 16 ಮಕ್ಕಳು ಜಾಬಿಗೆ ಹೋದ್ರು. ಆ ಎಲ್ಲ ಮಕ್ಕಳಿಗೂ ಪ್ರಮೋಷನ್ ಸಹ ಆಗಿದೆ. ಸ್ಟಾರ್ಟಿಂಗ್ 20,000 ಹೋದಂತ ಮಕ್ಕಳಿಗೆ 25,000 30,000 ವರೆಗೂ ಅರ್ನ್ ಮಾಡ್ತಿದ್ದಾರೆ. ಸೊ ಅದು ಒಂದು ವಿಶೇಷತೆ ಆಯ್ತು. ಅಂದ್ರೆ ಇನ್ನುಳಿದ ಮಹಿಳೆಯರು, ಮನೆಯಲ್ಲಿ ಇದ್ದಂತ ಮಹಿಳೆಯರು ಅವರು ಏನಂತಂದ್ರೆ ಓನ್ ಆಗಿ ಬಿಸ್ನೆಸ್ ಮಾಡ್ತಿದ್ದಾರೆ. ಸಪೋಸ್ ಈ ಸಲ ಪ್ರಿಯಾ ಅಂತ ಹೇಳಿ ಕೆಲವೊಂದು ಸ್ಟೂಡೆಂಟ್ಸ್ ಇದ್ದಾರೆ, ಬುಟಿಕ್ ಹಾಕಿ ತಿಂಗಳಿಗೆ ಅವರು ಈ ಕಾರ್ಕಳದಲ್ಲೇ ಇದ್ದು ಬೇರೆ ಮಡಿಕೇರಿ, ಚಿಕ್ಕಮಂಗ್ಳೂರು ಆ ಕಡೆಯಿಂದ ಎಲ್ಲ ಅವರಿಗೆ ಕಸ್ಟಮರ್ ರೀಚ್ ಆಗ್ತಿದ್ದಾರೆ. ಹೇಗೆ ನಾವು ಯೂಟ್ಯೂಬ್ ಇದ್ರಲ್ಲಿ ಬಿಡ್ತಾ ಇದ್ದೀವಿ ಈ ತರ ಡಿಸೈನ್ ಬರುತ್ತೆ ಅಂತ. ಸೊ ಕಾರ್ಕಳದಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಗಳು ಓನ್ ಆಗಿ ಬುಟಿಕ್ ಹಾಕೊಂಡು ಜೀವನ ಮಾಡ್ತಾರೆ, ಬದುಕು ಕಟ್ಟಿಕೊಳ್ಳಿಕ್ಕೆ ಅವರಿಗೆ ಅವಕಾಶ ಸರ್. ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಡಿಪ್ಲೊಮೊ ಬಿಟ್ಟು ಬೇರೆ ಈಗ ಸ್ಕಿಲ್ ಯಾವತ್ತು ಈಗ ಎಷ್ಟೇ ಎಜುಕೇಶನ್ ಇಲ್ಲಿ ನೋಡಿ, ಈಗ ನಮ್ಮ ಕಾಲೇಜಲ್ಲಿ ಒಬ್ಬೊಬ್ರು ಇಂಜಿನಿಯರಿಂಗ್ ಆದವರು ಬಂದು ತಾವಾಗಿ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ, ಬುಟಿಕ್ ನಡೆಸಬೇಕು ಅಂತ ಹೇಳಿ ಬರ್ತಿದ್ದಾರೆ. ಸುಮಾರು ಜನ ಆ ಥರ ವಿದ್ಯಾರ್ಥಿಗಳು ಅವ್ರು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಬುಟಿಕ್ ನಡೆಸಲಿಕ್ಕೆ ನಮ್ಮಲ್ಲಿ ಎಲ್ಲ ಡಿಸೈನ್ಗಳನ್ನು ಕಲಿತು ಓನ್ ಆಗಿ PMEGP ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಲ್ಲಿ ಇದು ಲೋನ್ ಫೆಸಿಲಿಟೀಸ್ ಸಹ ನಮ್ಮ ಕಾಲೇಜಿಂದ ಮಾಡ್ಕೊಡ್ತಿದೀವಿ. ಅದು ತಗೊಂಡು ಸಹ ಓನ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆ ವ್ಯವಸ್ಥೆಯನ್ನು ಕಾರ್ಕಳಕ್ಕೆ ತಾವು ತಂದಿದ್ದೀವಿ. ಸಾಧನವರೇ, ಈಗ ನೋಡಿ ತಾವು ಭಾಳಷ್ಟು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರೆ, ಈಗ ಮಕ್ಕಳು ಇಲ್ಲಿಗೆ ಬರ್ತಾರೆ, ಕಲಿತಾರೆ ಅಂತ ಹೇಳ್ತೀರಿ. ಈಗ ಇಲ್ಲಿಗೆ ಹೊಸದಾಗಿ ಸೇರ್ಪಡೆ ಆಗೋರಿಗೆ ಒಂದು ಪ್ರಶ್ನೆ ಇರುತ್ತೆ, ತಾವು ಏನು ಸರ್ಟಿಫಿಕೇಟ್ ಯಾವ್ದು ಕೊಡ್ತೀರಿ, ಯಾವ ಇದರಿಂದ ಅಧಿಕೃತ, ಈ ಸಂಸ್ಥೆ ಯಾವ ಇದಕ್ಕೆ ಅಧಿಕೃತ ಅಂತ ಇರುತ್ತೆ. ಇದು ಯಾವ ಸಂಸ್ಥೆಯ ಅಧಿಕೃತವಾಗಿ ತಾವು ಆರಂಭ ಮಾಡಿ ಜನರಿಗೀಗ ಮಾಹಿತಿ ಕೊಡ್ತಾ ಇದ್ದೀರಿ ತಾವು? ನಮ್ದು 6 ವರ್ಷದ ಹಿಂದೆನೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಟೆಕ್ನಿಕಲ್ ಎಜುಕೇಶನ್ ಸೆಂಟರ್ ಅಂತ ನ್ಯೂ ಡೆಲ್ಲಿ ಸರ್, ಅಲ್ಲಿಂದ ಅಪ್ರೂವಲ್ ಅಲ್ಲಿಂದಲೇ ತಗೊಂಡಿದ್ದೀವಿ. ಸೊ ನಮ್ಮ ಪ್ಲೇಸ್ಮೆಂಟ್ ಆಗಿರ್ಬೋದು, ನಮ್ಮಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಪ್ರತಿ ವರ್ಷ 40 to 50 ಮೆಂಬರ್ಸ್ ಇರ್ತಾರೆ. ಇಲ್ಲಿಂದ ಕಲಿತು ಓನ್ ಆಗಿ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಮತ್ತೆ ಓನ್ ಆಗಿ ಜಾಬ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮಲ್ಲಿ ಈ ಥರ ಒಂದು ಸ್ಟೂಡೆಂಟ್ಸ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ಈಗ APJ ಅಬ್ದುಲ್ ಕಲಾಂ ಸೆಂಟರ್ನವರು ಟ್ರೈನಿಂಗ್ ಪಾರ್ಟ್ನರ್ ಅಂತಲೂ ಸಹ ನಮಗೆ ಈ ವರ್ಷ ಕೊಟ್ಟಿದ್ದಾರೆ. ಅಂದರೆ 1 ವರ್ಷದ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡಿದವರಿಗೆ 2 ಸೆಮಿಸ್ಟರ್ ಎಕ್ಸಾಮ್ ಇದೆ. ಎಕ್ಸಾಮ್ ಇಲ್ಲೇ ನಡೆಯುತ್ತೆ, ನಮ್ಮ ಕಾಲೇಜಲ್ಲೇ ನಡೆಯುತ್ತೆ. ಮೇನ್ ಸೆಂಟರ್ ನಮ್ಮದು ಬ್ರಾಂಚ್ ಬಂದು 4 ಬ್ರಾಂಚ್ಗಳು ಈಗ ಆಲ್ರೆಡಿ ಆಗಿದೆ. ಮೇನ್ ಬ್ರಾಂಚ್ ಕಾರ್ಕಳ ಸುಮೇಧ ಫ್ಯಾಷನ್ ಇನ್ಸ್ಟಿಟ್ಯೂಟ್, ಬೆಂಗಳೂರಲ್ಲಿ ಒಂದಿದೆ, ಹಗರಿಬೊಮ್ಮನಹಳ್ಳಿ ಮತ್ತೆ ಮಂತ್ರಾಲಯ, ಈ 3 ಬ್ರಾಂಚ್ ಅಲ್ಲಿ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ 1 ಇಯರ್ ಕೋರ್ಸಸ್ ನಡೀತಾ ಇದೆ. ಆ 1 ಇಯರ್ ಕೋರ್ಸಸ್ ಅಲ್ಲಿ 2 ಸೆಮಿಸ್ಟ್ರಿ, ಒಂದು ಮಾರ್ಚ್ ಅಲ್ಲಿ ಎಕ್ಸಾಮ್ ಬರುತ್ತೆ, ಫೈನಲ್ ಎಕ್ಸಾಮ್ ಆಗಸ್ಟ್ ಅಲ್ಲಿ ಬರುತ್ತೆ. ಆ ಆಗಸ್ಟ್ ಅಲ್ಲಿ ಎಕ್ಸಾಮ್ಸ್ ಎಲ್ಲ ವ್ಯಾಲ್ಯೂಯೇಷನ್ ಡೈರೆಕ್ಟ್ ಡೆಲ್ಲಿಗೆ ಹೋಗುತ್ತೆ, ವೆರಿಫಿಕೇಶನ್ಗೆ ಬರ್ತಾರೆ. ಸೊ ಈ ಎಲ್ಲ ಮಾಹಿತಿ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಇದೆ ಸರ್. ಅದೇ ತರ 3 ಮಂತ್ ಕೋರ್ಸಸ್, 6 ಮಂತ್ ಕೋರ್ಸಸ್ ಏನು ಇವರ ಈ ಅದರ್ ಆಕ್ಟಿವಿಟೀಸ್ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಅಂತ ಇದೆ. ಇದು ನಮ್ಮ ಕಾಲೇಜಿಂದ ಈ 3 ತಿಂಗಳ ಕಾಲ
ಕಲಿತು 1 ತಿಂಗಳ ಇಂಟರ್ನ್ಶಿಪ್ ಸಹ ಮುಗಿಸಿದ್ದಾರೆ ಅಂತೇಳಿ ನಮ್ಮ ಕಾಲೇಜಿಂದ ಸರ್ಟಿಫಿಕೇಟ್ ಕೊಡ್ತೀವಿ. ಈ ಸರ್ಟಿಫಿಕೇಟ್ ಏನಾಗ್ತದೆ, PMEGP ಲೋನ್ಸ್ ಆಗಿರ್ಬೋದು, ಮುದ್ರಾ ಯೋಜನೆ ಲೋನ್ಸ್ ಆಗಿರ್ಬೋದು, ಎಲ್ಲಿಂದ ಕಲ್ತಿದ್ದಾರೆ ಸರ್ಟಿಫೈಡ್ ಸರ್ಟಿಫಿಕೇಟ್ ಇದೆ ಅಂತ ಹೇಳಿ ಅವರಿಗೆ ಇದು ಲೋನ್ ಫೆಸಿಲಿಟೀಸ್ ಆಗ್ತಾ. ಈಗ ವಿದ್ಯಾರ್ಥಿಗಳು ಇಲ್ಲಿ ಯಾವ ಟೈಮಿಗೆ ಬಂದು ಸೇರ್ಪಡೆ ಆಗಬೇಕು? ಯಾವ ತಿಂಗಳಲ್ಲೂ ಬಂದು ಸೇರ್ಪಡೆ ಆಗ್ಬೋದಾ ಅಥವಾ ಇಂಥ ತಿಂಗಳು ಅಂತ ಇದೆಯಾ? ಇಲ್ಲ ಸರ್, ಇದು ಮೇಯಿಂದ ಸ್ಟಾರ್ಟ್ ಇರುತ್ತೆ. ಮೇಯಿಂದ ಆರಂಭ ಆಗುತ್ತೆ. 6 ತಿಂಗಳು ಕೋರ್ಸು? ಇಲ್ಲ, 1 ಇಯರ್ ಕೋರ್ಸಸ್ ಮೇ ಟು ಆಗಸ್ಟ್ ಎಂಡ್ ವರೆಗೂ ಕ್ಲೋಸ್ ಅಡ್ಮಿಷನ್. ಮೇ ಇಂದ ಅಪ್ಲಿಕೇಶನ್ ಶುರು ಮಾಡ್ತೇವೆ ನಾವು. ಆಗಸ್ಟ್ ಎಂಡ್ ವರೆಗೂ ಅವರಿಗೆ ಅಡ್ಮಿಷನ್ ಓಪನ್ ಇರುತ್ತೆ. ಆಗಸ್ಟ್ 1 ಇಂದ ಸ್ಟಾರ್ಟ್ 1 ಇಯರ್ ಕೋರ್ಸಸ್ ಮಾತ್ರ. ಈ ಅದರ್ ಆಕ್ಟಿವಿಟೀಸ್, ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ, ಯಾವಾಗ ಬಂದ್ರೂ 3 ಮಂತ್ 6 ಮಂತ್ ಕೋರ್ಸಸ್ಗೆ ನಾವು ಜಾಯಿನ್ ಮಾಡ್ಕೊಳ್ತೇವೆ. ಈ 1 ಇಯರ್ ಕೋರ್ಸಸ್ ಮಾತ್ರ ಪ್ರತಿ ವರ್ಷ ಆಗಸ್ಟ್ಗೆ ಇದಾಗಬೇಕಲ್ಲ. ಮೇಯಿಂದ ಅಪ್ಲಿಕೇಶನ್ ಆರಂಭ ಆಗುತ್ತೆ, ಆಗಸ್ಟ್ ಕ್ಲೋಸ್ ಆಗುತ್ತೆ. ಆಗಸ್ಟ್ ಆ ನಡುವೆ ಅವ್ರ ಅಪ್ಲಿಕೇಶನ್ ಹಾಕಿ ಇಲ್ಲಿ ಜಾಯಿನ್ ಆಗಬೇಕು ಅಲ್ವಾ? ಮತ್ತೆ ವಿಶೇಷ ಏನಂದ್ರೆ ನಮ್ಮಲ್ಲಿ ತುಂಬಾ ಜನ ಔಟ್ಸೈಡ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಚಿಕ್ಕಮಂಗ್ಳೂರು, ಚಳ್ಳಕೆರೆ, ದಾವಣಗೆರೆ ಮತ್ತೆ ಹೈದರಾಬಾದ್ ಸ್ಟೂಡೆಂಟ್ಸ್ ಸಹ ಇಲ್ಲಿ ಬಂದು ಕಲ್ತು ಹೋಗಿದ್ದಾರೆ. ಅವರು ಸಹ ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಹಾಕ್ತಾರೆ. ಇಲ್ಲಿ ಬಂದು ಮತ್ತೆ 1 ಡೇ ವೆರಿಫಿಕೇಶನ್, ಹಾಸ್ಟೆಲ್ ಬೇರೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. ಸಂದವ್ರೆ, ಈಗ ಬಹಳಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಈಗ ಹೊಸಬ್ರು ಬರಬೇಕು ಇಲ್ಲಿ, ಹಾಗಾದ್ರೆ ಯಾವ ರೀತಿ ಅಪ್ಲೈ ಮಾಡಬಹುದು ಅವರು ಇಲ್ಲಿಗೆ? ಸುಮೇರಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ www.com ಅಂತ ಇದೆ. ಯಾವುದು? ಸುಮೇರಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ www.com. ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಮ್ಮ ಎಲ್ಲ ವೆಬ್ಸೈಟ್ ಅಲ್ಲಿ ನಾವು ಪ್ರತಿಯೊಂದು ಅಪ್ಲಿಕೇಶನ್ ಹೇಗೆ ಹಾಕಬೇಕು ಏನು ಅಂತಾನೂ ಸಹ ಬರೆದಿದ್ದೀವಿ ಸರ್. ಸಾಧನವ್ರೆ, ನೋಡಿ, ಈಗ ಭಾಳಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ತಾವೇ ಹೇಳಿದ್ರಿ. ಯುವತಿಯರಿಗೆ ಒಂದಷ್ಟು ಕಲಿಯುವ ಬಗ್ಗೆ ಅವಕಾಶಗಳನ್ನು ಕೂಡ ಹೇಳಿಕೊಟ್ರಿ. ಈಗ ತಾವು ಒಬ್ಬರು ಮಹಿಳೆಯಾಗಿ ತಾವು ಒಂದು ಗಟ್ಟಿ ಕಾಲಲ್ಲಿ ನಿಂತಿದ್ದೀರಿ. ತಮ್ಮ ಒಂದು ಸ್ವಂತ ಬದುಕನ್ನು ಕಟ್ಕೊಳ್ಳಿಕ್ಕೋಸ್ಕರ ಒಂದು ಹೋರಾಟ ಮಾಡ್ತಿದ್ದೀರಿ. ಈಗ ನಿಮ್ಮ ಈ ಹೋರಾಟದ ಒಂದು ಚಿಂತನೆ ಮತ್ತು ಬದುಕು ಕಟ್ಟುವ ಚಿಂತನೆ, ಕಲ್ಪನೆ ಇದು ಪೂರಕ ಆಗಿದೆ. ತಾವು ಈ ಪೂರಕಾದ ರೀತಿಯಲ್ಲಿ ಉಳಿದ ಯುವತಿಯರಿಗೆ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀರಾ? ಇವತ್ತಿನ ದಿನ ನಿಮ್ಗೆ ಗೊತ್ತಿರ್ಬೋದು ಸರ್, ಯಾಕಂದರೆ ಕೊರೋನಾ ಟೈಮಲ್ಲಿ ಎಷ್ಟು ಜನ IT-BT ಕಂಪ್ನಿಗಳು ಮುಚ್ಚೋದು, ಎಷ್ಟು ಜನ ಸಫರ್ ಆದರು ಅಂತ. ಉದಾಹರಣೆ ನಾನೊಂದು ಹೇಳ್ತಿರೋದು, ಇಲ್ಲೇ ದುಬೈಯಲ್ಲಿ ಇರುವಂತಹ 2 ಮಹಿಳೆಯರು, ಸ್ವಲ್ಪ ಓದಿದಂಥವರು ಮತ್ತು ಜಾಬ್ ಮಾಡುವಂಥವ್ರು. ಸೊ ಆರ್ಥಿಕ ಪರಿಸ್ಥಿತಿಯಿಂದ ಅಲ್ಲಿಂದ ಹೊರ ಬಂದರು. ಸೊ ಇಲ್ಲಿ ಬಂದು 1 ವರ್ಷ ಕಲಿತು ಅವರು ಓನ್ ಆಗಿ ಬುಟಿಕ್ ಹಾಕಿದ್ದಾರೆ. ಸೊ ಅಂಥ ಉದಾಹರಣೆಗಳು ನಮ್ಮ ಕಾಲೇಜಲ್ಲಿ ಸುಮಾರು ಜನ ಅವರಿಗೆ ಇದೆ. ಮಹಿಳೆಯರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ವಸ್ತ್ರ ವಿನ್ಯಾಸ, IT-BT ಕಂಪ್ನಿಗಳು ಬಿದ್ದೋದ್ರೆ ಸಹ ವಸ್ತ್ರ ವಿನ್ಯಾಸ ಇವತ್ತಿನ ದಿನ ಯಾರಿಗೆ ಬೇಡ? ಫ್ಯಾಷನ್ ಅನ್ನೋದು, ಫ್ಯಾಷನ್ ಅಂತಂದ್ರೆ ವಸ್ತ್ರಗಳ ಬಗ್ಗೆನೇ ನಾವು ರಿಸರ್ಚ್ ಮಾಡಿಸ್ತಾ ಹೋಗ್ತೇವೆ. ಅಂದ್ರೆ ಇವತ್ತಿನ ದಿನ ಒಂದು ಚೂಡಿದಾರ್ಗಳನ್ನ ಬೇರೆ ರೀತಿಯಿಂದ ನಾಳೆ ಬರುವಂತ ಡಿಸೈನ್ಗಳನ್ನ ಹೇಗೆ ಮಾಡಬೇಕು ಅಂತ. ಸೊ ಆ ಡಿಸೈನ್ಗಳೆಲ್ಲ ನೋಡುವಾಗ ಒಂದು ಖುಷಿ ಆಗುತ್ತೆ, ಅವ್ರಿಗೇನೋ ಒಂದು ಹೊಸದಾಗಿ ನಾನು ಕಂಡುಹಿಡಿದಿದ್ದೀನಿ ಅಂತ. ಸೊ ಈಗಿನ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ವ್ಯಾಲ್ಯೂಯೇಬಲ್ ಡ್ರೆಸ್ ಡಿಸೈನ್ ಇದೆ. ಮತ್ತೆ ಮನೆಯಲ್ಲಿ ಕಲಿತ ಮೇಲೆ ಅವರಿಗೆ ಓನ್ ಬಿಸ್ನೆಸ್ ಮಾಡಲಿಕ್ಕೆ ನಮ್ಮ ಸುಮೇರಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಇಂದ ಸಹ ನಾವು ಕಸ್ಟಮರ್ನ ಸುಮಾರು ಕೊಡ್ತಿದ್ದೀವಿ. ಅವ್ರಿಗೆ ಬೇಡ ಅಂತಂದ್ರೂ ಬಿಡುದಿಲ್ಲ, ಅಷ್ಟು ಕಸ್ಟಮರ್. ಯಾಕಂದ್ರೆ ನಾನು ಫಿಲಿಮ್ ಇಂಡಸ್ಟ್ರಿ ಕಾಸ್ಟ್ಯೂಮ್ ಡಿಸೈನರ್ ಆಗಿರೋದ್ರಿಂದ, ಸೀರಿಯಲ್ ಕಾಸ್ಟ್ಯೂಮ್ ಡಿಸೈನರ್ ಆಗಿರೋದ್ರಿಂದ ಅವ್ರ ಮನೆಯಲ್ಲೇ ಕುತ್ಕೊಂಡು ಡ್ಯಾನ್ಸ್ ಕಾಸ್ಟ್ಯೂಮ್ಸ್ಗೆ ಡಿಸೈನ್ ಮಾಡಿ ಕೊಡ್ಬೋದು. ಪ್ಲಸ್ ಅದರೊಟ್ಟಿಗೆ ನಮ್ಮ ಈ ಫಿಲಿಮ್ ಇಂಡಸ್ಟ್ರಿಗೂ ಡ್ರೆಸ್ ಡಿಸೈನ್ಸ್ನ ಮಾಡಿಸ್ಕೊಡ್ತಿರ್ತೀವಿ. ಅದಕ್ಕೂ ಸಹ ನಾವು ಫುಲ್ ಆರ್ಡ್ರ್ ಮಹಿಳೆಯರಿಗೆ ಕೊಡಿಸ್ತಾ ಇರ್ತೀವಿ. ಸೊ ಈ ಸುಮೇರಾ ಫ್ಯಾಷನ್ ಇನ್ಸ್ಟಿಟ್ಯೂಟಿಂದ ಮೇಯ್ನ್ ಅವರಿಗೆ ಸ್ಕಿಲ್ನ ಹೇಗೆ ಬೆಳೆಸ್ಬೇಕು, ಅವರು ಹೇಗೆ ದುಡಿಬೇಕು, ಕಲಿಕೆಯಿಂದ ದುಡಿಮೆಗೆ ಹೇಗೆ ಟರ್ನ್ ಆಗಬೇಕು, ಕಲಿತಿರ್ಬೇಕಾದ್ರೆ ಈಗ ಸಪೋಸ್ ಒಂದು 6 ಮಂತ್ ಕೋರ್ಸಸ್ ಅಂತ ಅಂದರೆ 5 ಮಂತಲ್ಲೇ ನಾವು ಕಲಿಸ್ಬಿಟ್ಟು ಅದ್ರ ನಂತರ 2 ಮಂತ್ ನಾವು ದುಡಿಲಿಕ್ಕೆ ಹೇಗೆ ಅಂತ ಕಲಿಸ್ತೇವೆ, ಕಸ್ಟಮರ್ನ ರೀಚ್ ಮಾಡೋದು ಹೇಗೆ ಅಂತ ಕಲಿಸ್ತೇವೆ. ಸೊ ಆ ಉದ್ಯೋಗಗಳನ್ನು ಕಲಿಸಿದಾಗ ತುಂಬ ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ. ಇದ್ರ ಮುಖಾಂತರ ನಾನೇನು ಹೇಳ್ತೀನಿ, ತುಂಬ ಮಹಿಳೆಯರಿಗೆ ನಮ್ಮ ಇನ್ಸ್ಟಿಟ್ಯೂಷನಿಂದ, ನಮ್ಮ ಈ ವಸ್ತ್ರ ವಿನ್ಯಾಸಕ ಸುಮೇರಾ ಫ್ಯಾಷನ್ ಇನ್ಸ್ಟಿಟ್ಯೂಟಿಂದ ತುಂಬ ಜನರಿಗೆ ಹೆಲ್ಪ್ ಆಗಿದೆ. ಇನ್ನು ಮಹಿಳೆಯರು ನಮಗೆ ಜಾಸ್ತಿ ಕಲಿಬೇಕು ಅನ್ನೋದಕ್ಕೆ ಈ ವಸ್ತ್ರ ವಿನ್ಯಾಸ ಯಾವ ಥರದ್ದು ನಾವು ರೆಡಿ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಅಂತೇಳಿ ವರ್ಷಕ್ಕೆ 5-6 ಪ್ರೋಗ್ರಾಮ್ಸ್ಗಳನ್ನು ಉಚಿತವಾಗಿ ಸಹ ನಮ್ಮ ಸುಮೇರಾ ಫ್ಯಾಷನ್ ಇನ್ಸ್ಟಿಟ್ಯೂಟಿಂದ ಕೊಡ್ತಾ ಇದ್ದೀವಿ ಮಹಿಳೆಯರಿಗೋಸ್ಕರ ಅಂತ ಹೇಳಿ. ಸೊ ಅವರು ತುಂಬ ಯೂಸ್ಫುಲ್ ತಗೋಬಹುದು ಅಂತ ಈ ಮುಖಾಂತರ ಹೇಳ್ತಿದ್ದೀನಿ ಸರ್. ಭಾಳಷ್ಟು ಮಾಹಿತಿಯನ್ನು ಸಾಧನವರೇ ತಾವು ನೀಡಿದ್ದೀರಿ. ಈಗ ಸ್ವಯಂ ಟಾಮ್ಸ್ ವೀಕ್ಷಕರೇ ನೋಡಿ, ಇವತ್ತು ನಾವು ವಸ್ತ್ರ ವಿನ್ಯಾಸದ ಬಗ್ಗೆ
ಒಂದಷ್ಟು ಆಧುನಿಕತೆಯಲ್ಲಿ ವಸ್ತ್ರ ವಿನ್ಯಾಸ ಯಾವ ರೀತಿ, ಅದರ ಜೊತೆಗೆ ಯುವತಿಯರನ್ನು ಒಂದು ತಮ್ಮ ಸ್ವಂತ ಕಾಲದಲ್ಲಿ ನಿಲ್ಲಲಿಕ್ಕೆ, ಪ್ರಬಲರಾಗಲಿಕ್ಕೆ, ಸ್ವಂತ ದುಡಿಮೆ ಮಾಡೋದು ಹೇಗೆ ಹೇಳುವ ಒಂದು ಮಾಹಿತಿಯನ್ನು ತಮಗೆ ನೀಡಿದ್ದೇವೆ. ಇವತ್ತು ಭಾಳಷ್ಟು ಮಾಹಿತಿಯನ್ನು ನಮ್ಮ ಸಾಧನವರು ನೀಡಿದ್ದಾರೆ. ಇದು ಇಂದಿನ ವಿಶೇಷ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಸಾಧನ ಅವರಿಗೆ ನಾನು ಸ್ವಯಂ ಟೈಮ್ಸ್ ವಾಹಿನಿಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.